ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಮಹತ್ವದ ಸುದ್ದಿ. ಎಂಎಲ್ಸಿ ಸೂರಜ್ ರೇವಣ್ಣಗೆ ಬ್ಲಾಕ್ ಮೇಲ್ ಆರೋಪಗಳು ಕೇಳಿಬರ್ತಾ ಇದೆ. ಯುವಕನ ಮೇಲೆ 5 ಕೋಟಿ ಬ್ಲಾಕ್ ಮೇಲ್ ಆರೋಪ ಕೇಳಿಬರ್ತಾ ಇದೆ. ಸೂರಜ್ ರೇವಣ್ಣ ಬಳಿ ಕೆಲಸವನ್ನ ಕೇಳಿದಂತೆ ಕಾರ್ಯಕರ್ತ ಕೆಲಸವನ್ನ ಕೊಡಿಸೋಕೆ ಆಗಲ್ಲ ಅಂತ ಹೇಳಿದ್ರಂತೆ ಸೂರಜ್ ರೇವಣ್ಣ. ಸೂರಜ್ ಆಪ್ತ ಶಿವಕುಮಾರ್ಗೆ ಕರೆ ಮಾಡಿ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿಬರ್ತಾ ಇದೆ. ಸಲಿಂಗಕಾಮ ಆರೋಪ ಹೊರಿಸುವೆ ಅಂತ ಅಂದಿದ್ದಂತೆ ಯುವಕ. ಈ ಹಿನ್ನೆಲೆ ದೂರನ್ನ ದಾಖಲಿಸಿದ್ದಾರೆ ಸೂರಜ್ ರೇವಣ್ಣ. ನೋಡಿ, ಕೆಲಸವನ್ನ ಕೊಡಿಸಿ ಅಂತ ಹೇಳಿ ಕೇಳ್ಕೊಂಡಿದ್ರಂತೆ. ಈ ಹಿನ್ನೆಲೆಯಲ್ಲಿ ಸೂರಜ್ ಕೊಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಇದಕ್ಕೆ ಇನ್ನು ಸಲಿಂಗಕಾಮಿ ಅಂತ ಹೇಳ್ತೀನಿ ಅಂತ ಹೇಳಿ ಬೆದರಿಕೆಯನ್ನ ಹಾಕಿದ್ರಂತೆ. ಎಂಎಲ್ಸಿ ಸೂರಜ್ ರೇವಣ್ಣಗೆ ಬ್ಲಾಕ್ ಮೇಲ್ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಯುವಕನ ಮೇಲೆ 5 ಕೋಟಿ ಬ್ಲಾಕ್ ಮೇಲ್ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸೂರಜ್ ರೇವಣ್ಣ ಬಳಿ ಕೆಲಸವನ್ನ ಕೇಳಿದಂತೆ ಕಾರ್ಯಕರ್ತ. ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಮಹತ್ವದ ಸುದ್ದಿ. ಎಂಎಲ್ಸಿ ಸೂರಜ್ ರೇವಣ್ಣಗೆ ಬ್ಲಾಕ್ ಮೇಲ್ ಆರೋಪಗಳು ಕೇಳಿ ಬರ್ತಾ ಇದೆ. ಯುವಕನ ಮೇಲೆ 5 ಕೋಟಿ ಬ್ಲಾಕ್ ಮೇಲ್ ಆರೋಪ ಕೇಳಿ ಬರ್ತಾ ಇದೆ. ಸೂರಜ್ ರೇವಣ್ಣ ಬಳಿ ಕೆಲಸವನ್ನ ಕೇಳಿದಂತೆ ಕಾರ್ಯಕರ್ತ ಕೆಲಸವನ್ನ ಕೊಡಿಸೋಕೆ ಆಗಲ್ಲ ಅಂತ ಹೇಳಿದ್ರಂತೆ ಸೂರಜ್ ರೇವಣ್ಣ. ಸೂರಜ್ ಆಪ್ತ ಶಿವಕುಮಾರ್ಗೆ ಕರೆ ಮಾಡಿ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಸಲಿಂಗಕಾಮ ಆರೋಪ ಹೊರಿಸುವೆ ಅಂತ ಅಂದಿದ್ದಂತೆ ಯುವಕ. ಈ ಹಿನ್ನೆಲೆ ದೂರನ್ನ ದಾಖಲಿಸಿದ್ದಾರೆ ಸೂರಜ್ ರೇವಣ್ಣ. ನೋಡಿ, ಕೆಲಸವನ್ನ ಕೊಡಿಸಿ ಅಂತ ಹೇಳಿ ಕೇಳ್ಕೊಂಡಿದ್ರಂತೆ. ಈ ಹಿನ್ನೆಲೆಯಲ್ಲಿ ಸೂರಜ್ ಕೊಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಇದಕ್ಕೆ ಇನ್ನು ಸಲಿಂಗಕಾಮಿ ಅಂತ ಹೇಳ್ತೀನಿ ಅಂತ ಹೇಳಿ ಬೆದರಿಕೆಯನ್ನ ಹಾಕಿದ್ರಂತೆ. ಎಂಎಲ್ಸಿ ಸೂರಜ್ ರೇವಣ್ಣ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬ್ಲಾಕ್ ಮೇಲ್ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಯುವಕನ ಮೇಲೆ 5 ಕೋಟಿ ಬ್ಲಾಕ್ ಮೇಲ್ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸೂರಜ್ ರೇವಣ್ಣ ಬಳಿ ಕೆಲಸವನ್ನ ಕೇಳಿದಂತೆ ಕಾರ್ಯಕರ್ತ. ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಮಹತ್ವದ ಸುದ್ದಿ. ಎಂಎಲ್ಸಿ ಸೂರಜ್ ರೇವಣ್ಣಗೆ ಬ್ಲಾಕ್ ಮೇಲ್ ಆರೋಪಗಳು ಕೇಳಿ ಬರ್ತಾ ಇದೆ. ಯುವಕನ ಮೇಲೆ 5 ಕೋಟಿ ಬ್ಲಾಕ್ ಮೇಲ್ ಆರೋಪ ಕೇಳಿ ಬರ್ತಾ ಇದೆ. ಸೂರಜ್ ರೇವಣ್ಣ ಬಳಿ ಕೆಲಸವನ್ನ ಕೇಳಿದಂತೆ ಕಾರ್ಯಕರ್ತ ಕೆಲಸವನ್ನ ಕೊಡಿಸೋಕೆ ಆಗಲ್ಲ ಅಂತ ಹೇಳಿದ್ರಂತೆ ಸೂರಜ್ ರೇವಣ್ಣ. ಸೂರಜ್ ಆಪ್ತ ಶಿವಕುಮಾರ್ಗೆ ಕರೆ ಮಾಡಿ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಸಲಿಂಗಕಾಮ ಆರೋಪ ಹೊರಿಸುವೆ ಅಂತ ಅಂದಿದ್ದಂತೆ ಯುವಕ. ಈ ಹಿನ್ನೆಲೆ ದೂರನ್ನ ದಾಖಲಿಸಿದ್ದಾರೆ ಸೂರಜ್ ರೇವಣ್ಣ. ನೋಡಿ, ಕೆಲಸವನ್ನ ಕೊಡಿಸಿ ಅಂತ ಹೇಳಿ ಕೇಳ್ಕೊಂಡಿದ್ರಂತೆ. ಈ ಹಿನ್ನೆಲೆಯಲ್ಲಿ ಸೂರಜ್ ಕೊಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಇದಕ್ಕೆ ಇನ್ನು ಸಲಿಂಗಕಾಮಿ ಅಂತ ಹೇಳ್ತೀನಿ ಅಂತ ಹೇಳಿ ಬೆದರಿಕೆಯನ್ನ ಹಾಕಿದ್ರಂತೆ. ಎಂಎಲ್ಸಿ ಸೂರಜ್ ರೇವಣ್ಣಗೆ ಬ್ಲಾಕ್ ಮೇಲ್ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಯುವಕನ ಮೇಲೆ 5 ಕೋಟಿ ಬ್ಲಾಕ್ ಮೇಲ್ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸೂರಜ್ ರೇವಣ್ಣ ಬಳಿ ಕೆಲಸವನ್ನ ಕೇಳಿದಂತೆ ಕಾರ್ಯಕರ್ತ.